ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಬಹಳ ಮೋಜಿನ ದಿನವಾಗಿರುತ್ತೆ. ಬಹಳ ಸಂತಸದಿಂದ ಇರ್ತೀರ. ಆದರೆ ನೀವಿವತ್ತು ಬೇರೆಯವರ ಕಾರ್ಯದಲ್ಲಿ ಬಹಳ ಕಾರ್ಯನಿರತರಾಗಿರ್ತೀರ. ಬೇರೆಯವ್ರ ಕೆಲಸ ಮಾಡ್ಕೊಳ್ಳೋದ್ರಲ್ಲ ಇವತ್ತು ನೀವು ತುಂಬ ಬ್ಯುಸಿಯಾಗಿರ್ತೀರ. ಇದರಿಂದ ನಿಮ್ಮ ಕೆಲಸಗಳು ಮುಂದೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತು ನೀವು ನಿಮ್ಮ ಕೆಲಸದ ಕಡೆನೇ ಗಮನವನ್ನು ಕೊಡಿ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಬಹಳ ತೊಡಕಿನಿಂದ ಕೂಡಿದಂತಹ ದಿನ ಆಗಿರುತ್ತೆ. ಅಂದರೆ ಏನೇ ಕೆಲಸ ಮಾಡಬೇಕಾದ್ರೂ ನಿಮಗೇನಾದರೂ ಒಂದು ಅಡ್ಡ ಬರ್ಬೋದು. ಹೀಗಾಗಿ ಇವತ್ತು ಸ್ವಲ್ಪ ತೊಡಕಿನಿಂದ ಕೂಡಿದ ದಿನವೇ ಆಗಿರುತ್ತೆ. ಜೊತೆಗೆ ಯಾರೋ ಹೇಳಿದ ಮಾತಿನ ಬಗ್ಗೆ ಇವತ್ತು ನಿಮ್ಮ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ. ಹಾಗಾಗಿ ಇವತ್ತು ನೀವು ಬೇರೆಯವರ ಮಾತಿಗೆ ಬಹಳ ತಲೆಯನ್ನು ಕೆಡಿಸ್ಕೊಳ್ಬೇಡಿ. ಜೊತೆಗೆ ಬಹಳ ಕಾಲದಿಂದ ನಿಮಗೇನಾದರೂ ಹಣದ ವಿಚಾರವಾಗಿ ಯಾವುದಾದ್ರೂ ಕೆಲಸ ನಿಂತು ಹೋಗಿದ್ರೆ ಅದು ಇವತ್ತು ಪೂರ್ಣಗೊಳ್ಳುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ ಜನರಿಗೆ ಇವತ್ತು ಗೌರವ ಹೆಚ್ಚಾಗುತ್ತೆ. ಗೌರವ ಹೆಚ್ಚಾಗೋದ್ರಿಂದ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ. ಮಿಥುನ ರಾಶಿಯವರು ಇವತ್ತು ಹೊಸ ವಾಹನವನ್ನು ಖರೀದಿ ಮಾಡ್ಬೋದು. ಜೊತೆಗೆ ಇವತ್ತು ನೀವು ಯಾರ ಮಾತನ್ನು ಕೂಡ ಕುರುಡಾಗಿ ನಂಬೇಡಿ. ಒಬ್ಬರು ಮಾತನ್ನು ನಂಬೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಜೊತೆಗೆ ಯಾರೂ ಕೇಳದೆ ನೀವು ಸಲಹೆಯನ್ನು ಕೊಡೋಕೆ ಹೋಗಬೇಡಿ. ಒಬ್ಬರು ನಿಮ್ಮ ಹತ್ರ ಸಲಹೆಯನ್ನು ಕೇಳಿದರೆ ಮಾತ್ರ ನೀವು ಸಲಹೆಯನ್ನು ಕೊಟ್ಟರೆ ಅದಕ್ಕೊಂದು ಗೌರವ ಇರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಅತ್ಯಂತ ಯಶಸ್ಸಿನ ದಿನವಾಗಿರುತ್ತೆ. ಹಲವು ಮಂಗಳಕರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ನೀವು ಪಡಿತೀರಾ. ಜೊತೆಗೆ ಇವತ್ತು ನಿಮ್ಮ ಹಣ ಕಳೆದು ಹೋಗುವಂತಹ ಸಾಧ್ಯತೆಗಳಿದೆ. ಆದರೆ ಚಿಂತೆ ಮಾಡಬೇಡಿ. ನೀವು ಹಣವನ್ನು ಕಳ್ಕೊಂಡ್ರೂ ಸಹ ಅದು ನಿಮಗೆ ಮರಳಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ. ಮುಂದಿನ ರಾಶಿ ಸಿಂಹರಾಶಿಯವರು ಇವತ್ತು ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ. ಜೊತೆಗೆ ಇವತ್ತು ನೀವು ನಿಮ್ಮ ಕಚೇರಿ ಕೆಲಸದ ಮೇಲೆ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ. ಬಹಳ ಗಮನದಿಂದ ನೀವು ಕಚೇರಿ ಕೆಲಸವನ್ನು ಇವತ್ತು ನಿರ್ವಹಿಸಿ. ಜೊತೆಗೆ ಇವತ್ತು ನಿಮಗೆ ದಿಢೀರಾಗಿ ಆರ್ಥಿಕ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ದಿನದ ಆರಂಭದಲ್ಲಿ ಸ್ವಲ್ಪ ನೀವು ದುರ್ಬಲರಾಗಿರ್ತೀರ. ಆದರೆ ನೀವು ಇವತ್ತು ವೃತ್ತಿಪರ ಯಶಸ್ಸನ್ನು ಪಡಿತೀರಾ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ದಿನದ ಪ್ರಾರಂಭದಲ್ಲಿ ಸ್ವಲ್ಪ ನೀವು ದುರ್ಬಲರಾಗಿರ್ತೀರ. ಜೊತೆಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಯಾಕಂದರೆ ಇವತ್ತು ನೀವು ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಪಡಿತೀರಾ. ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿ ಹೂಡಿಕೆಯನ್ನು ಮಾಡೋದು ಬಹಳ ಉತ್ತಮ. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಇವತ್ತು ಬಹಳ ಆಶ್ಚರ್ಯದಿಂದ ಕೂಡಿರುವಂತಹ ದಿನ ಆಗಿರುತ್ತೆ. ಇವತ್ತು ನೀವು ಅನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಬೇಕಾಗಿ ಬರ್ಬೋದು. ಹಾಗಾಗಿ ಬದಲಾವಣೆಗೆ ನೀವು ಸಿದ್ಧರಾಗಿ. ಜೊತೆಗೆ ಇವತ್ತು ನೀವು ಯಾರ ಹತ್ರನಾದರೂ ಹಣವನ್ನು ಸಾಲವಾಗಿ ಪಡಿಬೇಕು ಅಂತ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಅದನ್ನು ತಪ್ಪಿಸಿ. ಯಾಕಂದರೆ ನೀವು ರಿಟರ್ನ್ ಅವರಿಗೆ ಹಣವನ್ನು ಮರುಪಾವತಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗ್ಬೋದು. ಹಾಗಾಗಿ ಯೋಚನೆ ಮಾಡಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮುಂದಿನ ರಾಶಿ ಇವತ್ತು ವೃಶ್ಚಿಕ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಕೆಲಸದ ಒತ್ತಡವನ್ನು ಜಾಸ್ತಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ತುಂಬ ಒತ್ತಡ ಅನ್ನಿಸ್ತಾ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಆರೋಗ್ಯವನ್ನು ಇವತ್ತು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಜೊತೆಗೆ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಇವತ್ತು ನೀವು ಆತುರದಿಂದ ತೆಗೆದುಕೊಂಡ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ತೊಂದರೆ ಉಂಟು ಮಾಡಬಹುದು. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಇವತ್ತು ನೀವು ಅನೇಕ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರ್ಬೋದು. ಹಾಗೆ ಇವತ್ತು ನೀವು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಸಾಮಾನ್ಯವಾದ ದಿನ ಆಗಿರುತ್ತೆ. ಆದರೆ ಇವತ್ತು ನೀವು ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಬಹಳ ಉತ್ತಮ. ಹಾಗೆ ಇವತ್ತು ನೀವು ನಿಮ್ಮ ಸಹೋದರ ಸಹೋದರಿಯರ ಒಂದು ವೃತ್ತಿ ಜೀವನದ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇರ್ತೀರಾ. ಇದಕ್ಕೋಸ್ಕರ ನೀವು ಹಲವಾರು ಜನರ ಹತ್ರ ಸಲಹೆಯನ್ನು ಕೂಡ ಪಡಿತೀರಾ. ಜೊತೆಗೆ ನಿಮ್ಮ ಕುಟುಂಬ ಸದಸ್ಯರ ವಿವಾಹದಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಇವತ್ತು ಅದು ನಿವಾರಣೆ ಆಗುತ್ತೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಬಹಳ ಅಚ್ಚರಿಯ ದಿನ ಆಗಿರುತ್ತೆ. ನೀವು ಅಭಿವೃದ್ಧಿಗೆ ಹೊಸ ಅವಕಾಶಗಳನ್ನು ಪಡಿತೀರಾ.
ಜೊತೆಗೆ ಇವತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಿದ್ರೆ ಆರಾಮಾಗಿ ಹೂಡಿಕೆ ಮಾಡ್ಬೋದು, ಯಾಕಂದರೆ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತು ಬಹಳ ಜಾಗರೂಕರಾಗಿರಬೇಕು. ಜೊತೆಗೆ ಇವತ್ತು ನಿಮಗೆ ಬಹಳ ಸಂತಸದ ದಿನ, ಯಾಕಂದರೆ ಬಹಳ ಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಇವತ್ತು ಪೂರ್ಣಗೊಳ್ಳುತ್ತೆ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.